ಏ ಕರಿಯ ಬಾಯ್ಲಿ. ಅಮ್ಮಾರೆ ತಪ್ಪು ತಿಳ್ಕೊಬೇಡ. ನನ್ ಗಂಡ ಹಗಲು ರಾತ್ರಿ ಕಷ್ಟಪಟ್ಟು ಸಂಪಾದಿಸ್ತಿರುವಾಗ ಹೀಗೆ. ಸರಸ್ವತಿ, ಕರಿಯ ನಮ್ಮ ಮನೆ ಕೆಲಸವನೇ ಆಗಿರ್ಬೋದು, ಆದ್ರೆ ವಯಸ್ಸಲ್ಲಿ ದೊಡ್ಡವನ ಅನ್ನೋದನ್ನ ಮಾತ್ರ ಮರಿಬೇಡ. ಅವನೇನ್ ತಪ್ಪು ಮಾಡ್ದಂತ ಈಗ ಹೊಡಿತಾ ಇದ್ಯಾ? ಇವನು ಸ್ವಲ್ಪ ಅಲಕ್ಷ್ಯ ಮಾಡಿದಕ್ಕೆ ಭತ್ತದ ಗೋಡವನೇ ಸುಟ್ಟೋಯ್ತು. ಏನು, ಭತ್ತದ ಗೋಡನ್ ಸುಟ್ಟೋಯ್ತಾ? ಹೌದು ರೀ, ಹೋದ್ ವರ್ಷ ಭತ್ತದ ಗೋಡನ್ ಸುಟ್ಟೋಯ್ತು. ಅದಕ್ ಮುಂಚೆ ಬೆಲ್ಲದ ಮಂಡಿ ಉರ್ದೋಗಿ ಬೆಲ್ಲ ಎಲ್ಲ. ಸಾಕ್ ನಿಲ್ಸೆ, ನೀನ್ ಹೇಳ್ತಿರೋದು ಯಾವ್ದು ಇಲ್ಲಿ ನಡೆದಿಲ್ಲ. ಇದೆಲ್ಲ ಬರೀ ಸುಳ್ಳು. ಅಂದ್ರೆ ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನ? ನೋಡ್ರಿ ನೋಡ್ರಿ, 3 ಲಕ್ಷ ರೂಪಾಯಿ ನಷ್ಟ ಆಗಿದೆ ಅಂತ ಈ ಲೆಕ್ಕದ ಪುಸ್ತಕದಲ್ಲಿ ಬರ್ದಿದೆ. ಇದು 3 ಲಕ್ಷನೋ ನನ್ಗೇನ್ ಗೊತ್ತು? ಹೊಡಿಲಿ ರೀ ಲೆಕ್ಕಾಚಾರ. ಏನ್ರಿ ಲೆಕ್ಕಾಚಾರ? ಓದೇಳಿ ರೀ ಲೆಕ್ಕಾಚಾರ. ಏನ್ರಿ ಅಲ್ಲಿ ಇಲ್ಲಿ ಅಂತ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಯಾರ್ದು, ಯಾವಾಗ, ಎಲ್ಲಿ, ಏನ್ ಸುಟ್ಟೋಗಿತ್ತು? ಅದು ಇವ್ರನ್ನೇನ್ರಿ ನೋಡ್ತಾ ಇದ್ದೀರಾ? ಇದ್ರಲ್ಲಿ ಏನ್ ಬರ್ದಿದೆ ಅಂತ ಓದ್ ಹೇಳಿ. ಭತ್ತದ ಗೋಡನ್ಗೆ ಬೆಂಕಿ ಬಿದ್ದು ಆದ ನಷ್ಟ 3 ಲಕ್ಷ ರೂಪಾಯಿ. ಏನೇ ತಪ್ಪ ಲೆಕ್ಕ ಹೇಳ್ತಾ ಇದೀಯಾ? ಭತ್ತ ಮಾರಿದ್ರಲ್ಲಿ 3 ಲಕ್ಷ ರೂಪಾಯಿ ಲಾಭ ಅಂತ ಬರ್ದಿದೆ. ಅದು ನೋಡಿ ಲೆಕ್ಕಾಚಾರ. ನೀವು ನಾಮ ಇಟ್ಕೊಂಡಿರೋದಲ್ದೆ ನನಗ್ ಬರೀ 3 ನಾಮ ಇಡ್ಬೇಕು ಅಂತಿದ್ದೀರಾ? ನಾನ್ ಹೆಂಡ್ತಿಗೆ ಇಂಗ್ಲಿಷ್ ಗೊತ್ತು. ಇದ್ರಲ್ಲಿ ಇರೋದನ್ನೆಲ್ಲ ಇಂಗ್ಲಿಷ್ ಅಲ್ಲಿ ನನ್ನ ಹತ್ರ ಹೇಳ್ಬಿಡಿದಾಳೆ. ನಮ್ದು ಭತ್ತದ ಗೋಡೌನ್ ಸುಟ್ಟೋಯ್ತಾ? ಅಲ್ಲ ಸ್ವಾಮಿ, ಇಲ್ಲಿ ಏನ್ ಬರ್ದಿದೆ ಅಂದ್ರೆ ನೀವ್ ಈ ತರ ಎಲ್ಲ ಕೇಳಿದ್ರೆ ಬಾಯ್ ಬಿಡೋದಿಲ್ಲ. ಲೋ ಕರಿಯ, ನಂದು ಉದು ಚಾವಟಿ ಎತ್ಕೊಂಬರೋ. ಒಡಿಯೋ ಏಟ್ಗೆ ಇರೋ ನಿಜೆಲ್ಲ ಉದುರು ಬಿಡ್ಬೇಕು. ಬುದ್ಧಿ, ಇಂಥ ವಿಷಯಕ್ಕ ಚಾವಟಿ ಸರಿ ಬರಕ್ಕಿಲ್ಲ. ಇದೇ ಸರಿ ತಕೊಳ್ಳಿ. ಇದ್ ಹಿಡ್ಕೊಂಡ್ರೆ ಬ್ಯಾಡ ಅಂದ್ರೂ ನಿಜವಾದ ವಿಷಯ ಹೊರಗ್ ಬರ್ತದೆ ಹೇಳಿ. ಯೋ ಲೆಕ್ಕಾಚಾರ, ನನಗೋಸ್ಕರ ನಿಜ ಹೇಳ್ದೆ ಹೋದ್ರು, ಈ ಗನ್ನಗೋಸ್ಕರ ಆದ್ರೂ ನಿಜ ಹೇಳಯ್ಯ. ಸುಳ್ಳು ಲೆಕ್ಕ ಬಿಡ್ದು ಎಷ್ಟ್ ಲಕ್ಷ ಕತ್ತಿದ್ಯ ಹೇಳು? ನಾನ್ ಕದಿರ್ಲಿಲ್ಲ ಸ್ವಾಮಿ, ಎಲ್ಲ ನಿಮ್ಮ ಮಾವ. ಮಾವನ? ಯೋ ಮಾವ, ಎಲ್ಲಿದ್ರು ನನ್ನ ಎದುರುಗಡೆ ಬಂದ್ಬಿಡು. ಇಲ್ದೆ ಹೋದ್ರೆ ಹುಚ್ಚನಾಗಿ ಹೊಡೆದಾಕ್ಬಿಡ್ತೀನಿ. ಅಣ್ಣಯ್ಯ, ನನ್ ಕೊಲ್ಬೇಡಪ್ಪ. ನೀನ್ ಚಿಕ್ಕ ಮಗು ಆಗಿದ್ದಾಗ್ಲಿಂದ ಪ್ರೀತಿಯಿಂದ ಲಾಲನೆ ಪಾಲನೆ ಮಾಡ್ದನು ನಾನೊಬ್ನೇ ಮಾವ ಕಣೋ ಅಣ್ಣಯ್ಯ. ಈಗ ನೀನ್ ನನ್ ಸುಟ್ಬಿಟ್ರೆ ಪಡಕ್ ಅಂತ ನೆಗದ್ ಬಿದ್ದು ಹೋಗ್ತೀನಿ ಕಣ. ಈ ಅಲ್ಗಿಂಜ ಕೆಲ್ಸ ಎಲ್ಲ ನನ್ನ ಹತ್ರ ಬೇಡ. ದುಡ್ಡಲ್ಲಿ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು? ಅಣ್ಣಯ್ಯ, ಏನಾಯ್ತಪ್ಪ? ಸ್ವಂತ ಮಾವ ಅಂತ ಜವಾಬ್ದಾರಿ ಕೆಲ್ಸ ಕೊಟ್ರೆ ಏನ್ ಮಾಡಿದಾನೆ ಗೊತ್ತಾ? ಸುಳ್ಳಕ್ಕ ಬಡ್ದು ಲಕ್ಷಾಂತರ ರೂಪಾಯಿ ಕತ್ತಿದ್ದೇನೆ. ಏನೋ ನಡೆದು ಹೋಯ್ತು, ಕ್ಷಮಿಸ್ಬಿಡಪ್ಪ. ಕರಿಯ ಅಮ್ಮ, ನೀನ್ ಹೇಳ್ತಾ ಇದ್ದೆ ಅಂತ ನಾನು ಇವನು ಸುಮ್ನೆ ಬಿಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಿಮಗ್ ಮೋಸ ಮಾಡಿದ್ರು ಪರವಾಗಿಲ್ಲ ರೀ, ಆದ್ರೆ ದೇವ್ರಂತ ನಿಮ್ಮ ಅಮ್ಮನಿಗೆ ಮೋಸ ಮಾಡಿದ್ರೆ ಹೇಗ್ರಿ ಕ್ಷಮಿಸೋದು? ಹೌದಲ್ವಾ ಅಮ್ಮ? ನೀನೇನು ತಿಳಿದಿರೋಳು ಅಂತ ಎಲ್ಲ ನಿನಗೆ ಮೋಸ ಮಾಡ್ತಾರೆ. ಯಾರೇ ಆದ್ರೂ ನಾನು ಸುಮ್ನೆ ಬಿಡೋದಿಲ್ಲ. ಲೋ ಮಾವ, ದುಡ್ಡಲ್ಲಿ ಬಚ್ಚಿಟ್ಟಿದ್ದೆ ಹೇಳು. ಹೇಳೋ ಅಣ್ಣಯ್ಯ, ನನ್ ಕೊಲ್ಬೇಡಪ್ಪ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಾಗ ಇದ್ದ ವಿಷಯ ಇದ್ದಾಗೆ ಹೇಳ್ತೀನಿ. ನಾನ್ ಕದ್ದಾಣದಲ್ಲಿ ಅರ್ಧ ಭಾಗ ರೇಸ್ದಲ್ಲಿ ಕಳ್ದೆ, ಇನ್ ಕಾಲ್ ಭಾಗ ಇಸ್ಪೀಟಲ್ ಕಳ್ದೆ, ಇನ್ ಕಾಲ್ ಭಾಗ ಮೈಸೂರು ಲಕ್ಷ್ಮಿ ಕೊಟ್ಟು ಕಳ್ಕಂಡೆ. ಯಾವ್ದ್ರಲ್ಲಿ ಮೈಸೂರು ಲಕ್ಷ್ಮಿ? ಲಾಟ್ರಿ ಲಕ್ಷ್ಮಿ ಕಣ. ಇಷ್ಟೆಲ್ಲ ಹಾಡಾಕದ್ರು ಈಗ ನನ್ನ ಹತ್ರ 1 ಪೈಸಾನು ಇಲ್ಲಪ್ಪ. ನಿಜ ಹೇಳ್ಬೇಕು ಅಂದ್ರೆ ನನಗೆ ತಿರ್ಬೋಕಿಗಿಂತ ಕಣಪ್ಪ ನನ್ನಪ್ಪ. ಲೋ ಮಾವ, ಏನ್ ಹಾಸಿಗೆ ನೋಡಿದ ತಕ್ಷಣ ಇಬ್ರು ಬಿತ್ಕೊಂಡ್ಬಿಟ್ರಿ? ಎದ್ದಾಳ್ರಿ ಮೇಲೆ. ಇಲ್ಲ, ನಾನು ಹಾಸಿಗೆ ಬಿಟ್ಟ ಮೇಲೆ ಹೇಳುದಿಲ್ಲ. ಇದ್ರಲ್ಲಿ ನಾಗರಾವಿದೆ, ನಾನ್ ಸಾಕಿದ ಕರಿ ನಾಗರಾವಿದೆ. ಹೌದು ಅಣ್ಣಯ್ಯ, ನಮ್ಗೆ ಹೆಣ್ಮಕ್ಳಿಲ್ವಲ್ಲ, ನಾಗ್ತೈತಿನ ಪೂಜೆ ಮಾಡಿದ್ರೆ ಹೆಣ್ಮಗು ಆಗುತ್ತೆ ಅಂದ್ರು, ಅದಕ್ಕೆ ಕೊರೆ ನಾಗರ ಸಾಕಿದೀವಿ. ಅಣ್ಣಯ್ಯ, ನಂಬೇಡ. ಇದ್ರಲ್ಲಿರೋದು ಕರಿ ನಾಗರ ಅಲ್ಲ, ಈ ನನ್ ಮಗ ಕದ್ದು ಸೇರಿಸಿರೋ ಹಣ. ಅಣ್ಣಯ್ಯ, ಈ ಹುಚ್ಚಿನ ಮಾತ ನಂಬೇಡ. ನಾನು ಎಷ್ಟು ಹೇಳಿದ್ರು ನೀನ್ ನನ್ ಮಾತ ನಂಬ್ತಲ್ಲ ಇಲ್ವಲ್ಲ ಅಣ್ಣಯ್ಯ. ಇವರೆಲ್ಲರೆದುರಿಗೆ ನನಗೆ ಅವಮಾನ ಮಾಡ್ಬಿಟ್ಟಲ್ಲ. ಯಾವ ಮನೇಲಿ ನನ್ನ ಹಾವು ವಾಸ ಮಾಡೋದಕ್ಕೆ ಅನುಕೂಲ ಆಗುದಿಲ್ವೋ ಆ ಮನೇಲಿ ನಾನಾಗ್ಲಿ, ನನ್ನ ಹಾವಾಗ್ಲಿ, ನನ್ನ ಹಾವಿನ ಬಿಲ್ ಆಗ್ಲಿ, ನನ್ನ ಶ್ರೀಮತಿಯವರಾಗ್ಲಿ 1 ನಿಮಿಷ ಇರೋದಕ್ಕೆ ಇಷ್ಟ ಪಡೋದಿಲ್ಲ. ಐ ಸುತ್ತೆ ಯಾವ ಮನೆ ಬೇಕಿರೋದು. ಲೋ ಮಾವ, ನಿಂತ್ಕೊಳ್ಳ ಅಲ್ಲಿ. ಕರಿಯ, ಅದನ್ನ ಕಿತ್ಕೋ. ಲೋ ಕರಿಯ, ಯಾಸ್ಗೆ ಬಿಚ್ಚೋ. ಲೋ ತಿರ್ಬಕ್ಕಿ ಮಾವ, ನಿನ್ನ ನಿಜವಾಗ್ಲೂ ತಿರ್ಬಕ್ಕಿ ಮಾಡ್ಬಿಡ್ತೀನಿ ಕಣ. ಅಣ್ಣಯ್ಯ, ಅತ್ತೆ, ನೀವೇನ್ ಹೇಳ್ಬೇಕು ಅಂತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಇಂಥ ನಂಬಿಕೆ ದ್ರೋಹಿನ ಪೊಲೀಸ್ ಕೊಟ್ಟು ಕಾಲ್ ಮುರಿಸ್ಬೇಕು ಅಂತ ಅಲ್ವಾ? ಬೇಡ ಬೇಡ, ಹಾಗೇನಾದ್ರೂ ಮಾಡಿದ್ರೆ ನಮ್ಮ ಮನ ಮರ್ಯಾದೆನೇ ಹೋಗೋದು. ಈ ಕ್ಷಣದಿಂದ
ನಿನ್ ಮೈ ಮೇಲೆ ಒಂದ್ ಬಟ್ಟೆನೂ ಇರಬಾರ್ದು. ಆ? ಪುಟ್ಕೋಸಿ ಹಾಕೊಂಡು ಪ್ರತಿದಿನ 300 ತೆಂಗಿನಕಾಯಿ ಸುಳಿದ್ರೇನೆ ಈ ಮನೇಲಿ ನಿನಗೆ ಊಟ ತಿಂಡಿ ಅಲ್ಲ. ಅಣ್ಣಯ್ಯ, ಭಕ್ತಿ ಪೂರ್ವಕವಾಗಿ ನಿನ್ನಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತೇನಪ್ಪ. ಇಲ್ಲ ಅನ್ಬೇಡ. ಏನಿಲ್ಲ, ನಾನು ಮಾಡಿದ ಈ ಕಳ್ತನದಲ್ಲಿ ನನ್ನ ಶ್ರೀಮತಿದು ಒಂದು ಪಾರ್ಟ್ನರ್ಶಿಪ್ ಇದೆ. ಅದಕ್ಕೆ ನಾನು ಕಾಯಿ ಸುಲಿಯಕ್ ಹೋಗ್ತೀನಲ್ಲ, ಇವಳು ಕರ್ಕೊಂಡು ಹೋಗ್ಲಾ? ಹಾ, ಅಣ್ಣಯ್ಯ, ನೀ ಹೇಳ್ದಾಗೆ ಹಣನ್ ಪೆಟ್ಕೆಲ್ ಹಾಕಿಟ್ಟಿದ್ದೀನಿ, ತಗೋ ಭದ್ರವಾಗಿಡು. ಇದನ್ನ ಅಮ್ಮನ ಹತ್ರ ಕೊಡಿ. ಹಾ. ಅಯ್ಯಯ್ಯೋ ಮಾವ, ಸ್ವಲ್ಪ ಇರಿ. ಏನ್ರಿ ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನೀವೇನೋ ಈ ದುಡ್ಡನ್ನೆಲ್ಲ ತಗೊಂಡ್ ಹೋಗಿ ನಿಮ್ಮ ಅಮ್ಮನ ಕೈ ಕೊಟ್ಬಿಡ್ತೀರಾ. ಪಾಪ ಅವರು ಅದನ್ನೆಲ್ಲ ತಗೊಂಡ್ ಹೋಗಿ ತಲೆ ಹತ್ರ ಇಟ್ಕೊಂಡು ಮಲಗ್ ಬಿಡ್ತಾರಷ್ಟೇ. ಆಮೇಲೆ ನಿಮ್ಮ ಅಮ್ಮನ್ ಚಟ್ಟಕ್ಕೆ ರೆಡಿ ಮಾಡ್ಬೇಕಾಗತ್ತೆ. ಸರಸ್ವತಿ, ಹೌದು ರೀ, ಇಷ್ಟೊಂದು ನಂಬಿಕೆ ದ್ರೋಹ ಮಾಡಿದ ನಿಮ್ಮ ಮಾವ ನಿಮ್ಮ ಅಮ್ಮನ್ ತಲೆ ಮೇಲೆ ದೊಡ್ಡ ಕಲ್ಲು ಎತ್ತ ಹಾಕಿ ಈ ಹಣದ ಪೆಟ್ಟಿಗೆನ ಎತ್ಕೊಂಡು ಹೋಗಲ್ಲ ಅಂತ ಏನು ಗ್ಯಾರಂಟಿ? ಹೌದಲ್ಲ, ನಿಮಗೆ ಹಣ ಮುಖ್ಯನಾ, ಪ್ರೀತಿ ಅಮ್ಮ ಮುಖ್ಯನಾ? ನನಗೆ ಹಣಕ್ಕಿಂತ ಅಮ್ಮನೇ ಮುಖ್ಯ. ನೀನೇ ಅದನ್ನ ಭದ್ರವಾಗಿಡು. ಹಾ, ತಗೋ. ಸರಿ ರೀ. ನಿನ್ನೆ ನೀನು ತುಂಬಾ ಭಯ ಭಕ್ತಿಯಿಂದ ನನ್ನ ಕಾಲಿಗೆ ಬಿದ್ದಾಗಲೇ ನನಗ ಅನುಮಾನ ಬಂತು. ಪರವಾಗಿಲ್ಲ, ನಾಟಕ ತುಂಬಾ ಚೆನ್ನಾಗೇ ಆಡ್ದೆ. ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು. ಅದಕ್ಕೆ ನಾನು ನಿಮ್ ದಾರಿನೇ ಹಿಡ್ದಿದ್ದೀನಿ. ನನ್ನ ದಾರಿ ಏನೋ ಹಿಡ್ದೆ, ಆದ್ರೆ ಆ ದಾರಿಲಿ ಒಂದು ಸಾರಿ ಜಾರು ಬಿದ್ರೆ ಏಳೋದು ತುಂಬಾ ಕಷ್ಟ. ಎಚ್ಚರಿಕೆ ಅತ್ತೆ, ಅದು ನಿಮಗೂ ಅನ್ವಯಿಸುತ್ತೆ. ಎಚ್ಚರಿಕೆ ಆಗಿರಿ. ಯಾಕೆಂದ್ರೆ ನಮ್ಮಿಬ್ರ ನಡುವೆ ಹುಲಿ ಕುರಿ ಆಟ ಶುರುವಾಗಿದೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ನನ್ನ ಕಾಯಿನ ನಾನ್ ನಡೆಸ್ತೀನಿ. ಆಟ ಮುಂದುವರ್ಸೋ ಆಸೆ ನಿಮಗಿದ್ರೆ ನಿಮ್ಮ ಕಾಯಿನ ನೀವು ನಡೆಸಿ. ಓ ಹಾಗ ಸರಿ. ಈಗ ನೀನು ಭದ್ರವಾಗಿ ಒಳಗಿಟ್ಟಿರೋ ಹಣನ ನಾಳೆ ಮಧ್ಯಾಹ್ನ 1 ಗಂಟೆ ಒಳಗೆ ನಾನು ಭದ್ರವಾಗಿ ವಾಪಸ್ ತಗೊಳ್ತೀನಿ. ನೋಡ್ತಾ ಇರು, ಇದು ನಾನು ಜರುಗಿಸೋ ಮೊದಲನೇ ಕಾಯಿ. 21. ಏನ್ರಿ, ಮೊದ್ಲು ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ ಈಗ ಇದ್ದಕ್ಕಿದ್ದಂಗೆ ಮಾತ್ ಬದಲಾಯಿಸ್ತಾ ಇದ್ದೀರಲ್ಲ? 24. ಎಷ್ಟು ದಂಡ ಹೊಡೆದೆ ಹೇಳು? 24. ಈಗ 25. ಇದೇ ನಾನ್ ನಿನಗೆ ಕೊಡ್ತಿರೋ ನಂಬರು. ನಿನ್ನಂತ 24 ಜನ ಹುಡುಗಿರಿಗೆ ಕೈ ಕೊಟ್ಟಿದ್ದೀನಿ. ಈಗ ನಿನಗ್ ಮಾತ್ರ ತಾಳಿ ಕಟ್ಟು ಅಂತೀಯಲ್ಲ, ಇದು ನ್ಯಾಯನಾ? ಏನ್ರಿ ನೀವ್ ಹೇಳ್ತಾ ಇರೋದು? ನನ್ನ ಹೊಟ್ಟೆಲಿ ನಿಮ್ ಮಗು ಬೆಳಿತಾ ಇದೆ. ಹೌದಾ? ಹಾಗಾದ್ರೆ ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಂಡು ಹೋಗ್. ಅವಸರ ಪಡ್ಬೇಡಮ್ಮ, ನಾನು ಹೇಳೋದನ್ನ ಸ್ವಲ್ಪ ಕೇಳ ಮಲತಾ. ನೀವೇನು ಹೇಳ್ಬೇಕಾಗಿಲ್ಲ ಅತ್ತೆ. ನಮ್ ತಂದೆನ ದಿವಾಳಿ ಅನ್ಕೊಂಡ್ರ? ಸಿಂಗಾಪುರ್ನಲ್ಲಿ 3 ರಬ್ಬರ್ ಫ್ಯಾಕ್ಟರಿ ಇದೆ. ಈಗ್ಲೂ ಹೋಗಿ ನಾವು ಅವ್ರ ಮುಂದೆ ನಿಂತ್ಕೊಂಡ್ರೆ ಆ 3 ಫ್ಯಾಕ್ಟರಿನೂ ನಮಗ್ ಪ್ರೆಸೆಂಟ್ ಮಾಡ್ತಾರೆ. ದಯವಿಟ್ಟು ನಮ್ಮ ಮನೆತನದ ಗೌರವನ ಕಾಪಾಡಮ್ಮ. ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತಿಲ್ಲ. ನಿನಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಹೋಗಿ ಹೋಗಿ ಇವಳು ಕಾಲಿಗೆ ಬೀಳ್ತೀನಿ ಅಂತೆಲ್ಲ ಅಂತದೇನಾಗಿದೆ ಈಗ? ನಮ್ ಯಜಮಾನ್ರು ಡಾಕ್ಟರ್ ಓದಿದ್ದಾರೆ. ಏನೋ ಒಂದು ಹಾಸ್ಪಿಟಲ್ ಕಟ್ಸ್ಬೇಕು, 1 6 ಲಕ್ಷ ಕೊಡಿ ಅಂತ ಕೇಳಿದಕ್ಕೆ ಏನ್ ಹೇಳಿದ್ರು ಗೊತ್ತಾ ನಿಮ್ ತಾಯಿ? ಇದು ಅಣ್ಣಯ್ಯನ ಆಸ್ತಿ, ಹಾಗೆಲ್ಲ ಕಣ್ಕಂಡವ್ರು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಹೌದು ಕಣೆ, ಈ ಆಸ್ತಿ ಪಾಸ್ತಿ ಎಲ್ಲ ಅಣ್ಣಯ್ಯನ್ ತಾನೆ. ಅವನ್ ತಾನೇ ಈ ಮನೆ ಮಗ. ನಾನ್ ಯಾವತ್ತಿದ್ರು ದತ್ತು ಪುತ್ರ ಅಷ್ಟೇ. ಲೋ, ಅಮ್ಮ ಏನೋ ತಿಳಿದೇ ಆಗಂದ್ರು, ನೀನು ಹಾಗೆ ಮಾತಾಡ್ತಿಲ್ಲ. ಅಮ್ಮ, ನಿನಗೆ ತಮ್ಮ ಬೇರೆ ನಾನ್ ಬೇರೆನಾ? ಲೋ, ನೀನ್ ಆಸ್ಪತ್ರೆ ತನಕ ಕಟ್ಬೇಕು, ಎಷ್ಟು ಹಣ ಬೇಕು ಹೇಳು? ಅದು ನಾನು ಬಿಲ್ಡಿಂಗ್ ಕಟ್ಸ್ಬೇಕು, ಆಪರೇಷನ್ ಟೇಬಲ್ ತರಿಸ್ಬೇಕು, ಎಕ್ಸ್ರೇ ಮೆಷಿನ್ ತರಿಸ್ಬೇಕು. ನೀನ್ ಏನ್ ಮೆಷಿನ್ ಬೇಕಾದ್ರೆ ತರಿಸು, ಹಣ ಎಷ್ಟು ಬೇಕು ಹೇಳು? ಅದು ಒಂದು 6 lakhs ಬೇಕಾಗ್ಬೋದು. ಥೂ ನಿನ್ನ, ಕನ್ನಡದಲ್ಲಿ ಹೇಳ. 6 ಲಕ್ಷ. ಹಾ, ಲೇ, ನೆನ್ನೆ ಸೂತ್ ಕೇಸ್ ಕೊಟ್ಟಲ್ಲ, ತಗೊಂಬರ ಇಲ್ಲಿ. ಏನು ಅದಕ್ಕೆ ಬಹಳ ಯೋಚನೆ ಮಾಡ್ತಿರೋ ಹಾಗಿದೆ. ಚೆನ್ನಾಗಿದೆ ನೀನ್ ಹೇಳೋದು. ಗಂಡ ಕಷ್ಟಪಟ್ಟು ಸಂಪಾದಿಸಿದ್ದನ್ನ ಕೊಡೋದು ಅಂದ್ರೆ ಯಾವ ಹೆಂಡತಿಗೆ ಇಷ್ಟ ಆಗುತ್ತೆ ಹೇಳು? ನಾನ್ ಸಂಪಾದನೆ ಮಾಡಿ ನನ್ನ ತಮ್ಮನ್ ಕೊಡೋದಕ್ಕೆ ಇವಳ್ಯಾಕೆ ಸಂಕಟ ಪಡ್ತಾಳೆ? ಸರಸ್ವತಿ, ಬೇಗ ತಗೊಂಬ. ಅಣ್ಣಯ್ಯ, ನೀನೇನ್ ಹಣನ ಸುಮ್ಮನೆ ಕೊಡ್ಬೇಡ, ಲೆಕ್ಕ ಬರ್ದಿಟ್ಕೊ. ನಾನು ಹಾಸ್ಪಿಟಲ್ ಓಪನ್ ಮಾಡಿದ 1 ವರ್ಷದಲ್ಲಿ ನಿನ್ನ ಹಣನ ಪೂರ್ತಿ ವಾಪಸ್ ಕೊಡ್ತೀನಿ. ಥೂ ನಿನ್ನ, ಅಣ್ಣ ಇಂತ ಅಮ್ಮ ಡಾಕ್ಟರ್ ಅಂತ ಊರ್ ಜನ ಮಾತಾಡಿದ್ರೆ ನನಗೆಷ್ಟು ಗೌರವ ಆಗುತ್ತೇನಾ? ರೀ,
ಅಮ್ಮ ನೀನೇ ನಿನ್ನ ಅದೃಷ್ಟದ ಕೈಯಿಂದ ತಮ್ಮನ ಕೊಡು, ಲಾಟ್ರಿ ಹೊಡಿಲಿ, ಕೊಡು. ಅಣ್ಣಯ್ಯ, ಈಗ ಗಂಟೆ ಒಂದಾಯ್ತಲ್ವಾ? ಯಾಕಮ್ಮ? ಏನಿಲ್ಲ, ಒಳ್ಳೆ ಮುಹೂರ್ತ, ಅದಕ್ಕೆ ಕೇಳಿದೆ. ಕೊಡಮ್ಮ. ಏನ್ರಿ, ಎಲ್ಲೋ ಕಣ್ಣು ಕಾಣಿಸ್ತಾ ಇರೋ ಕಡೆ ಆಸ್ಪತ್ರೆನ್ ಕಟ್ಸೋದಕ್ಕಿಂತ ನಮ್ಮೂರ್ನಲ್ಲೇ ನಿಮ್ಮಮ್ಮನ ಹೆಸರಿನಲ್ಲೇ ಒಂದು ಧರ್ಮದ ಆಸ್ಪತ್ರೆನ್ ಕಟ್ಸಿದ್ರೆ ಅಮ್ಮನಿಗೆ ಎಷ್ಟು ಗೌರವ ಇರುತ್ತಲ್ವಾ? ಥೂ ನಿನ್ನ, ನಿನಗೆ ಆಲೋಚನೆ ಬರ್ಲಿಲ್ವಲ್ಲ? ಅದಕ್ಕೆ ಕಣೆ ಹೆಂಡತಿ ಇರ್ಬೇಕು ಅನ್ನೋದು ಬೂತ್ಫುಲ್ ಐಡಿಯಾ. ಬೂತ್ಫುಲ್ ಅಲ್ಲ ರೀ, ಬ್ಯೂಟಿಫುಲ್ ಐಡಿಯಾ. ಅದೇನೋ ಒಂದು. ಅಮ್ಮ, ಸರಸ್ವತಿ ಹೇಳ್ದಾಗೆ ಧರ್ಮದ ಆಸ್ಪತ್ರೆನ ನಮ್ಮೂರಲ್ಲಿ ನಿನ್ನೆ ಸಳ್ಳೆ ಕಟ್ಟಿಸ್ಬಿಡಣ, ಏನಂತೀಯ? ಓಕೆ ಓಕೆ. ಮಹಾಜನಗಳೇ, ನನ್ನ ಯಜಮಾನರ ಪ್ರೀತಿಯ ತಾಯಿ ಅಂದರೆ ನನ್ನ ಅತ್ತೆ ಶ್ರೀಮತಿ ನಾಗಮಣಿ ಮಂಜುನಾಥಯ್ಯನವರು ಈ ಆಸ್ಪತ್ರೆಯಿಂದ ಸಾವಿರಾರು ಜನ ಬಡವರಿಗೆ ಉಪಯೋಗವಾಗಲಿ ಎಂದು ದೊಡ್ಡ ಮನಸ್ಸು ಮಾಡಿ ಈ ಆಸ್ಪತ್ರೆಯನ್ನು ಧರ್ಮದ ಆಸ್ಪತ್ರೆಯನ್ನಾಗಿ ತೆರೆಯಲು ನಿರ್ಧರಿಸಿ ತಮ್ಮ ಸೇವೆಗೆ ಪಣ ತೊಟ್ಟಿದ್ದಾರೆ. ಅವರ ಈ ಘನ ಕಾರ್ಯಕ್ಕೆ ಅವರಿಗೆ ಸಾರ್ವಜನಿಕರ ಪರವಾಗಿ ಈ ಹಾರವನ್ನು ಅರ್ಪಿಸುತ್ತಿದ್ದೇನೆ. ಎರಡನೇದಾಗಿ ಈ ತಾಯಿಯ ಹೆಮ್ಮೆಯ ಪುತ್ರ ಡಾಕ್ಟರ್ ಪ್ರಕಾಶ್ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಡಾಕ್ಟರ್ ಆಗಿ ಈ ಹಳ್ಳಿಯ ಜನ ಸೇವೆ ಮಾಡಲು ನಿರ್ಧರಿಸಿದ್ದಾರೆ. ಅವರಿಗೆ ಅವರ ಪ್ರೀತಿಯ ಅಣ್ಣ ಅಣ್ಣಯ್ಯನವರಿಂದ ಮಾಲಾರ್ಪಣೆ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರಿ ಅದು? ಮೊನ್ನೆ ಮಾರಮ್ಮನ ಗುಡಿಗೆ ಹೋಗಿದ್ದಲ್ಲ, ಅಲ್ಲೂ ಹೀಗೆ ನಡೀತಿತ್ತು ಕಣೆ. ಅದೇನ್ ಬಿಡ್ಸೇಳ್ರಿ. ಮಾರಮ್ಮನ ಮುಂದೆ ಕುರಿನ ಬಲಿ ಕೊಡೋದಕ್ಕೆ ಮುಂಚೆ ಹೀಗೆ ಹಾರ ಹಾಕಿ ಆಮೇಲೆ ಬಲಿ ಕೊಡ್ತಿದ್ರು ಕಣೆ. ಹೌದಾ? ಇಲ್ಲೂ ಹಾಗೆ ಆಗುತ್ತೇನೋ ಅಂತ ನನ್ಗೆ ಅನುಮಾನ ಬರ್ತಾ ಇದೆ ಕಣೆ. ಅಯ್ಯೋ, ಅರೆ ಪೊಲೀಸು ಧರ್ಮದ ಆಸ್ಪತ್ರೆ ಅಂದ ತಕ್ಷಣ ಇವರು ಬಂದ್ಬಿಟ್ರಲ್ಲ. ಬನ್ನಿ ಬನ್ನಿ, ಮೊದಲನೇ ಸುದ್ದಿ ನಿಮ್ಗೆ ಇವತ್ತು. ನೋಡಿ, ನಾನ್ ಸೂಜಿ ಚುಚ್ಚಿಸ್ಕೊಳ್ಳೋಕ್ ಬಂದಿಲ್ಲ, ಸೂಜಿ ಚುಚ್ಚೋ ಮನುಷ್ಯನ ಚೆಕ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಅಂದ್ರೆ ನಮ್ಗೊಂದು ಇನ್ಫಾರ್ಮೇಶನ್ ಬಂದಿದೆ, ನಿಮ್ ತಮ್ಮ ಡಾಕ್ಟ್ರೇ ಅಲ್ಲ ಅಂತ. ಇಲ್ಲ ನೋಡಿ, ನಾನು ಕೋಪ ಬಂದ್ರೆ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ನನ್ನ ತಮ್ಮನ ಡಾಕ್ಟರ್ಗೆ ಓದಿಸಿದ್ದೀನಿ. ಅವನ್ ಪಾಸ್ ಆದಿಂದ ಪೇಪರ್ ನಂಬರ್ ತೋರಿಸಿದಾಗ ಈ ಊರಿಗೆಲ್ಲ ಅನ್ನದಾನ ಮಾಡಿದ್ದೀನಿ. ಈ ಊರಿಗೆ ಒಳ್ಳೇದಾಗ್ಲಿ ಅಂತ ಧರ್ಮದ ಆಸ್ಪತ್ರೆ ನನ್ನ ತಾಯಿಸನಲ್ಲಿ ಕಟ್ಟಿಸಿದ್ರೆ ನೋಡ್ದಾಗ ಚೆಕ್ ಮಾಡೋದಕ್ಕೆ ಬಂದ್ಬಿಡ್ರು. ಏನ್ರಿ ನೀವು ಚೆಕ್ ಮಾಡೋದು? ನೋಡಿ, ಅನಾವಶ್ಯಕವಾಗಿ ಕೋಪಿಸ್ಕೋಬೇಡಿ. ನಿಮ್ ತಮ್ಮ ಡಾಕ್ಟರ್ಗೆ ಓದಿರೋದೇ ಆದ್ರೆ ಸರ್ಟಿಫಿಕೇಟ್ ತೋರಿಸೋದ್ರಲ್ಲೇನು? ಸರಸ್ವತಿ, ಅದೇನೇ ಇವ್ರು ಕೇಳ್ತಿರೋದು? ಬಾಯ್ಲಿ ನೀನು. ಅದೇನು ಇಲ್ಲ ರೀ, ನಿಮ್ ತಮ್ಮ ಡಾಕ್ಟರ್ ಓದಿದ್ರೆ ಸರ್ಕಾರದವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನ ತೋರಿಸಿ ಅಂತ ಕೇಳ್ತಿದ್ದಾರೆ. ಓ ಅಷ್ಟೇನಾ? ಇದನ್ನೇ ನೀವು ಸರಿಯಾಗಿ ಹೇಳ್ಬಾರ್ದಾ? ಲೋ ತಮ್ಮ, ನೀನೇನ್ ಭಯ ಪಡ್ಬೇಡ, ಅದೇನ ಕೇಳ್ತಾ ಇದ್ರಲ್ಲ ಅದನ್ನ ತೋರಿಸ್ಬಿಡು. ಹೋಗ್ರಿ. ಸರ್ಟಿಫಿಕೇಟ್ ತೋರಿಸ್ರಿ. ಒಂದ್ ನಿಮಿಷ, ಎಕ್ಸ್ಕ್ಯೂಸ್ ಮೀ. ತೆಗೀರಿ ಕೈನ. ನೋಡಿ, ನಿಮ್ ತಮ್ಮ ಡಾಕ್ಟ್ರೇ ಅಲ್ಲ. ಡಾಕ್ಟರ್ ಓದ್ಬೇಕು ಅಂದ್ರೆ 5 ವರ್ಷ ಬೇಕು. ನಿಮ್ ತಮ್ಮ 3 ವರ್ಷ ಕಾಲೇಜ್ನಲ್ಲಿ ಓದಿ ಕೋತಾ ಹೊಡೆದು ಊರಿಗೆ ಬಂದು ನಿಮ್ಮನ್ನೆಲ್ಲ ಪಾಸ್ ಆಗಿದ್ದೀನಿ ಅಂತ ನಂಬಿಸ್ಬಿಟ್ಟಿದ್ದಾನೆ. ಈಗ ಕೇಳಿದ್ರೆ ಲಂಚ ಕೊಡ್ತೀನಿ ಅಂತ ಹೇಳ್ತಾನೆ. ಇಡಿಯಟ್. ನೋಡಿದ್ಯೇನೆ, ಬಲಿ ಹಾಕೊಟ್ರು. ಸ್ವಲ್ಪ ಇರಿ ಇನ್ಸ್ಪೆಕ್ಟರ್, ನಮ್ದು ಈ ಊರಿನಲ್ಲಿ ದೊಡ್ಡ ಮನೆತನ. ನೀವೇನಾದ್ರೂ ಇವನು ಬೇಡಿ ಹಾಕ್ಬಿಟ್ರೆ ನನಗೂ ನನ್ನ ತಾಯಿಗೂ ನೇಣು ಹಾಕೊಳ್ಳೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಮಿಸ್ಟರ್, ನಿಮ್ ಮಣ್ಣನ ಮುಖ ನೋಡ್ಬಿಡ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಬಿ ಕೇರ್ಫುಲ್.
ನಿನ್ನ ಅಣ್ಣಯ್ಯ 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 ಇಲ್ಲಿ ನೋಡು ಅಣ್ಣ ಬೇಡ ಅತ್ತೆ ಬೇಡ ನೀವು ಮಧ್ಯೆ ಹೋಗ್ಬೇಡಿ ಮೊದಲೇ ಅವರು ದನಕ್ ಹೊಡೆದಾಗ ಹೊಡಿತಿದ್ದಾರೆ ನಿಮಗೆ ಎಷ್ಟು ಆವೇಶ ಕೋಪ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು ಸಮಾಧಾನ ಮಾಡ್ಕೊಳ್ಳಿ ಬಿಡ ನನ್ನ ಬಿಡೆ ನಾಳೆಯಿಂದ ಇಂಥ ಬಟ್ಟೆ ಹಾಕೊಂಡ್ರೆ ಸಿಗದಾಕ್ಬಿಡ್ತೀನಿ ದಿನ ಬೆಳಿಗ್ಗೆ 6 ಗಂಟೆಗೆ ಎದ್ದು ಲಂಗೋಟಿ ಹಾಕೊಂಡು ದನದ ಕೊಟ್ಟಿಗೆಲ್ಲಿ ಕೆಲಸ ಮಾಡ್ಬೇಕು ಅಯ್ಯೋ. ಗೊತ್ತಾಯ್ತಾ ಹೋಗ್. ಅಣ್ಣಯ್ಯ ನೀನ್ ಅವನು ಕೊಟ್ಟ ಹಣ ಎಲ್ಲ ಈ ಪೆಟ್ಟಿಗೆಯಲ್ಲಿದೆ, ತಗೋ. ನನ್ನ ಹೆಂಡತಿ ಕೇಳ್ಕೊಡಿ. ಅಮ್ಮ, ನಿನ್ನ ಹುಲಿ ಕುರಿ ಆಟಕ್ಕೆ ಒಳ್ಳೆ ಕಳೆ ಬಂದಿದೆ, ತಗೊಮ್ಮ. ಹುಲಿ ಯಾರು ಕುರಿ ಯಾರು ಅಂತ ತೀರ್ಮಾನ ಆಗ್ಬೇಕಾದ್ರೆ ಈ ಆಟ ಮುಂದುವರಿಬೇಕು. ಎದುರಿಸೋಕೆ ಸಿದ್ಧವಾಗಿರಿ. 1 ನಿಮಿಷ. ಜಯ ನಂದೆ. ನೋಡೋಕ್ ದೊಡ್ಡ ಮನುಷ್ಯ ಮನೆ ಹುಡುಗ ಅಂತ ಕಟ್ಕೊಂಡಿದ್ದಕ್ಕೆ ಈ ಸಗಣಿ ಎತ್ತೋ ಗತಿ ಬಂತು ನಂಗೆ. ಎಲ್ಲ ನನ್ ಕರ್ಮ. ಹ, ಇದೊಂದು ಅಪ್ಪ, ಅಯ್ಯೋ ನನ್ ಕರ್ಮ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಇವತ್ತು ಕುಸ್ತಿನಲ್ಲಿ ಬೆಳ್ಳಿ ಗದೆ ಗೆದ್ಕೊಂಡ್ ಬಂದಿದ್ದೀನಿ. ಅಯ್ಯೋ ನನ್ ಮಗನೇ, ಕುಸ್ತಿಲ್ ಯಾವನ್ನ ಹೊಡೆದು ಗೆದ್ ಬಂದ್ರೆ ಏನೋ ಪ್ರಯೋಜನ? ಆ ಅಣ್ಣ ಏನಾರು ಒಟ್ಟು ಗೆದ್ ಬಂದಿದ್ರೆ ಈ ಆಸ್ತಿನೆಲ್ಲ ನಾವೇ ಅನ್ಭವಿಸ್ಬೋದಾಗಿತ್ತಲ್ಲೋ. ಸರಿ, ಅದಕ್ ನನ್ನನ್ನೇನ್ ಮಾಡ್ಬೇಕು ಅಂತೀರಾ? ಏನ್ ಮಾಡ್ಬೇಕು ಅಂತೀಯ? ಅಲ್ಲಿ ಕರಿಯ ನಿಂತಿದ್ದಾನೆ ನೋಡು. ಏಯ್ ಸರಿಯಾಗ್ಯಾ? ಅವನೇ ಅಣ್ಣಯ್ಯನ ಬಲಗೈ ಬಂಟ. ಹಿಂದೆ ಮುಂದೆ ನೋಡ್ದೆ ಸರಿಯಾಗಿ ನಾನ್ ಕಿಕ್ಕು. ಆಗ ಅಣ್ಣಯ್ಯ ಏನು ಎತ್ತ ಅಂತ ನೋಡ್ದೆ ಓಡಿ ಬರ್ತಾನೆ. ಅದನ್ನೇ ನ್ಯಾಪ ಮಾಡಿಕೊಂಡು ಅವ್ನ ಕೈ ಕಾಲು ಮುರಿದ ಹಾಕ್ಬಿಡು. ಹುಷಾರು. ಶೋಭ ಮಾಸ್ಟರ್. ಜೈ ಹೋಗ್ಲಿ ನನ್ನ ಮಗನೇ. ತಿರ್ವೆ ಮೀಸೆನಾ? ಏಯ್, ಯಾಕ ಹೊಡೆದೆ ಅವನ್ಗೆ? ಅವನ್ನೇನೋ ನಿನ್ನೂ ಹೊಡಿತೀನಿ. ನಿನ್ನ ಬರೀ ಮೈ ಬೆಳ್ಸರ ಸಾಲ್ದ ಕಣ. ಈ ಅಣ್ಣ ಏನ್ ಮೈ ಮುಟ್ಟಕ್ಕಾಗತ್ತಾ ನೋಡು. ಅನ್ನ ತಿಂದಂತೂ ಬುದ್ಧಿ ಬರ್ಲಿಲ್ಲ, ಇನ್ನು ಮುಂದಕ್ಕೆ ಇದನ್ನಾದ್ರೂ ತಿನ್ನು. ಇದ್ಯಾಕೆ ಮತ್ತೆ? ನಿಮಗಲ್ಲ ರೀ, ಇವನಿಗೆ. ಈ ಹುಡುಗಿ ಗರ್ಭಿಣಿ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ಈ ನಿಮ್ ಮಗ. ಇವನು ಮಾಡಿರೋ ಕೆಲ್ಸಕ್ಕೆ ಇದೇ ಸರಿ ನಿಂಗೆ. ಬಡ್ಕೋ ಬಡ್ಕೋ. ಏಯ್, ನೀನ್ ಮಾಡಿರೋ ಪಾಪಕ್ಕೆ ಅವಳ ಹೋಟೆಲ್ ಪಾಪ ಬೆಳೀತಾ ಇದೆ.
ಹೋಗ್ ತಾಲಿ ಕಟ್ಟು. ಹಾ ಅಣ್ಣಯ್ಯ ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ. ನನ್ನ ಮಗನಿಗೆ ಇನ್ನು 10 ಏಟ್ ಹೊಡಿ, ನಾನ್ ಬೇಡ ಅನ್ನೋದಿಲ್ಲ. ಆದ್ರ ಹುಡುಗಿ ಜೊತೆ ಮದ್ವೆ ಮಾಡಿಸ್ಬೇಡ ಕಣಪ್ಪ. ಯಾವ ಜಾತಿನೋ ಯಾವ ಕುಲನೋ ಏನು ಕತಿಯೋ, ಅಯ್ಯೋ ನನ್ ಮರ್ಯಾದೆನೆ ತೆಗೆದುಬಿಟ್ಟಲ್ಲಪ್ಪ ಡಬ್ಬ ನನ್ ಮಗ. ಅದನ್ನ ಈ ಡಬ್ಬ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ತಗಡು ಕಟ್ಟ ತಾಳಿನ. ಕಟ್ಟೇ ಬಿಟ್ಟಲ್ಲಪ್ಪ. ನಿನ್ನ ಕಂಬ ಎಲ್ಲೇ, ಗೋಡೆ ಎಲ್ಲೇ? ನೋಡ್ಕೊಳ್ರಿ. ಹೋಗಿ ನಿಮ್ಮತ್ತೆ ಮಾವನ ಆಶೀರ್ವಾದ ತಗೋ. ನನ್ನ ಮಗನೇ, ನನ್ನ ಮಗನೇ, ನಮ್ ಚಿಕ್ಕ ಕೊಟ್ಟಾರ ಓದಿ ಸಾಲ್ದು ಅಂತ ನೀವೆಲ್ಲ ಕಳ್ಳು ಮಾಲ್ ಎಣಿಸ್ತಂಗ್ ಎಣಿಸಿ ಓದಿದಿರಲ್ರಿ. ಏನಲ್ಲೇ ದಿಢೀರ್ ಅಂತ ಇಷ್ಟೊಂದು ಪ್ರೀತಿ ಬಂದ್ಬಿಡ್ತೀವಿ ಅಂದ್ಮೇಲೆ ನಿಮ್ಗೆ? ಯಾಕೆ ಅಂದ್ರೆ ನನ್ ಭಾವನೆ ಎಂಟ ಆಗ್ಬಿಟ್ಟಾನ, ಅದಕ್ಕೆ ಹೇಳಿ. ಭಾವನೆ ಅಂತಾನ? ಹೌದು. ಮತ್ತೆ ಈ ಹೆಣ್ಮಗಳು ಯಾರು ಅಂತ ತಿಳ್ಕೊಂಡಿರಿ? ನನ್ ತಂಗಿ. ತಂಗಿನ? ಹೌದು ಬೀಗ್ರೆ. ಬೀಗನ? ಅಯ್ಯಯ್ಯೋ, ಸಿಕ್ಕವ್ರಲ್ಲ ನನ್ಗೆ ಬೀಗದ ಕೈ ಅಂತಾರಲ್ಲಪ್ಪ. ಕಂಬ ಎಲ್ಲೇ, ಗೋಡೆ ಎಲ್ಲ? ಇಲ್ಲ ಹೊಡ್ಕೊಳ್ರಿ. ಕರಿಯಾ, ಕರಿಯಾ, ಎಲ್ಲ ಹಾಳಾಗ್ ಹೋದ್ನೋ ಇವನು. ಕರೀತಿದ್ರೆ ಕಿವಿನೇ ಕೇಳಿಸಲ್ಲ ಇವನಿಗೆ. ಕರಿಯಾ, ಇಷ್ಟು ಸುಲಭವಾಗಿ ಬಿಟ್ಬಿಡ್ತೀವ ನಾಗಮಣಿ ನಿನ್ನ? ಅದ್ರಾಗ ಇಟ್ಕೊ ಕಾಲ್ನ. ಅಮ್ಮ ಅಣ್ಣಯ್ಯ. ಏನಮ್ಮ ದಣೆಲ್ ರಕ್ತ? ಅಣ್ಣಯ್ಯ ನೀವೇನು ತೊಂದ್ರೆ ತಗೋಬೇಡಿ, ನಾನೇ ಎಲ್ಲ ಹೇಳ್ತೀನಿ. ಏನ್ರಿ ನಿಮ್ಮಮ್ಮ ಮಹಡಿ ಮೇಲಿಂದ ಪಟ್ಪಟ ಅಂತ ಹೊರಡ್ ಬಿದ್ಬಿಟ್ರು. ತಲೆ ಸುತ್ತು ಬಂತೋ ಏನೋ. ರಕ್ತದ ಒತ್ತಡ ಜಾಸ್ತಿ ಆಗಿದ್ರೇನೆ ಈ ತರ ಮೂರ್ಛೆ ಹೋಗೋದು. ಅಣ್ಣಯ್ಯ ನನಗಂಥದ್ ಏನೂ ಆಗಿಲ್ಲಪ್ಪ. ಮಾಡಿ ಮೆಟ್ಲ ಮೇಲೆ ಎಣ್ಣೆ ಚೆಲ್ಲಿತ್ತು ಅಂತ ಕಾಣಿಸುತ್ತೆ. ನೋಡ್ದೆ ನಾನ್ ಜಾರ್ ಬಿದ್ಬಿಟ್ಟೆಪ್ಪ. ಅದನ್ನೇ ಇವರೆಲ್ಲ ದೊಡ್ಡದು ಮಾಡ್ತಾ ಇದ್ದಾರೆ. ಅಯ್ಯೋಯ್ಯೋ, ಇಲ್ಕಣೇಳಿ. ಇದೇ ವಾತ, ಇದೇ ಪಿತ್ತ, ಇದೇ ಮೂರ್ಛ ರೋಗ ನಮ್ಮ ಅಜ್ಜಿಗೂ ಬಂದಿತ್ತು. ನೆಟ್ಟಿಗೆ ಔಷಧಿ ಮಾಡಿಸ್ಕೊಳ್ದೆ ಸಣ್ಣ ವಯಸ್ಸಿನಾಗೆ ಕೊಟ್ಟಾಕ್ಬಿಟ್ಲು. ನೀನೇನೇನು ಎದುರಿಸ್ಬೇಡ, ಸುಮ್ನೆರು. ಅಮ್ಮ, ನೀನ್ ಯಾವ್ದಕ್ಕೂ ಡಾಕ್ಟರ್ ತೋರ್ಸೋದು ಒಳ್ಳೇದು. ಅಯ್ಯೋ, ನನ್ ಮಾತ್ ಯಾರು ಕೇಳ್ತಾ ಇಲ್ವಲ್ಲ. ಅಣ್ಣಯ್ಯ ನನಗೇನು ಆಗಿಲ್ಲಪ್ಪ. ಡಾಕ್ಟರ್, ನೀವು ಒಂದ್ಸತಿ ಪರೀಕ್ಷೆ ಮಾಡಿ. ಇಲ್ಲಿ ಕೈ ಕೊಡಮ್ಮ. ತಗೊಳ್ಳಿ. ನಾಡಿ ಬಿಡ್ತಾ ಇಲ್ಲ, ಸರಿಯಾಗಿದೆಯಲ್ಲ? ಯೋ, ಬುದ್ಧಿ ಇದೆಯೇನ ನಿನ್ಗೆ? ತಲೆ ಸುತ್ತಿ ಮೂರ್ಛೆ ಬಂದು ಮಾಡಿ ಮೆಟ್ಲಿಂದ ಒಳ್ಳೆ ಹುರುಳಿ ಮೂಟೆ ಬಿದ್ದಾಳೆ. ನಾಡಿ ಬರ್ತಾ ಇಲ್ಲ, ಸರಿಯಾಗಿದೆಯಾ ಅಂತೀಯ ನೀನು? ಹೌದಾ? ಅಯ್ಯೋ, ಸರಿ ಇಲ್ಲ, ನಾಡಿ ಬರ್ತಾ ಸರಿ ಇಲ್ಲ. ಡಾಕ್ಟ್ರೆ, ರಕ್ತದ ಒತ್ತಡ ಹೇಗಿದೆ ಸ್ವಲ್ಪ ನೋಡಿ. ರಕ್ತದ ಒತ್ತಡ? ಅಯ್ಯೋ, ವಿಪರೀತವಾಗಿದೆ. ಅಪ್ಪ, ಸಮಾಧಾನ ಮಾಡ್ಕೋ. ಏನ್ ಡಾಕ್ಟ್ರೆ, ಸಕ್ಕರೆ ಕಾಯಿಲೆ ತುಂಬಾ ಭಯಂಕರವಾದ ಕಾಯಿಲೆ. ಅದ್ರಿಂದ ಏನಾದ್ರೂ ಹೀಗಾಯ್ತಾ ಅಂತ ಒಂದ್ಸತಿ ಚೆಕ್ ಮಾಡ್ಬೇಡಿ. ಸಕ್ಕರೆ ಕಾಯಿಲೆ? ಹಾ, ಸಕ್ಕರೆ ಕಾಯಿಲೆನೂ ಇದೆ, ಉಪ್ಪಿನ ಕಾಯಿಲೆನೂ ಇದೆ, ಜೀರಿಗೆ ಮೆಣಸಿನ ಕಾಯಿಲೆ ಬರ್ಬೇಕು. ಅದು ಬರ್ಬೇಕಾದ್ರೆ ಇನ್ನೂ ಸ್ವಲ್ಪ ಜನ ಜಾಸ್ತಿ ಆಗಬೇಕು. ಅಯ್ಯಯ್ಯೋ, ಈ ಕಾಯಿಲೆ ಇರೋರು ಮುದ್ದೆ ಗೋಧಿಯನ್ನ ಬಿಟ್ಟು ಬೇರೆ ಏನು ತಿನ್ಲೇಬಾರ್ದು ಅಲ್ವಾ ಡಾಕ್ಟ್ರೇ? ಹೌದಮ್ಮ, ಬೇರೆ ಏನು ತಿನ್ಲೇಬಾರ್ದು. ಅಯ್ಯೋ, ಬಡೋಟದೋಳು ಕಡೆಗೂ ಗೋಧಿ ಅನ್ನ ರಾಗಿ ಮುದ್ದೆ ತಿನ್ನೋ ಕಾಲ ಬಂದ್ಬಿಡ್ತಲ್ಲಪ್ಪ. ಅಣ್ಣಯ್ಯ ನಂಬೇಡ, ಎಲ್ರೂ ಸೇರಿ ಪಿತೂರಿ ಮಾಡ್ತಾ ಇದ್ದಾರೆ. ಅಮ್ಮ, ನೀನ್ ಸ್ವಲ್ಪ ಸುಮ್ನಿರಮ್ಮ. ನಿನಗೆ ವಯಸ್ಸಾಗೋಯ್ತು, ಇನ್ಮೇಲಾದ್ರೂ ಡಾಕ್ಟರ್ ಹೇಳ್ದಾಗ ಕೇಳು. ಅಣ್ಣಯ್ಯ, ಇಲ್ಲಿ ನೋಡಿ, ನಿಮ್ಮಮ್ಮ ಊಟದಲ್ಲಿ ಮಾತ್ರ ಪಥ್ಯ ಇದ್ರೆ ಸಾಲದು, ಅವ್ರಿಗೆ ತುಂಬಾ ವಿಶ್ರಾಂತಿ ಬೇಕು ಅಲ್ವಾ ಡಾಕ್ಟ್ರೇ? ಹೌದಮ್ಮ, ಹೌದು. ಇವ್ರಿನ್ ಮೇಲೆ ಎಲ್ಲೂ ಎದ್ದು ಓಡಾಡಬಾರ್ದು, ಎಲ್ಲ ಮಲಗದಲ್ಲೇ ಆಗಬೇಕು. ಏನ್ ಡಾಕ್ಟ್ರೆ ಹೀಗೆ ಹೇಳ್ಬಿಟ್ರಿ ನೀವು? ನನ್ನ ಮನೆ ಸಮಸ್ತ ಜವಾಬ್ದಾರಿನೂ ಇದುವರೆಗೂ ನಾಗಮಣಿನೇ ನೋಡ್ಕೋತಾ ಇದ್ಲು. ದಿವ್ಸಕ್ಕೊಂದ್ 1000 ಸರ್ತಿ ಆದ್ರೂ ಬೇರೋ ಹತ್ರ ಹೋಗಿ ಬಾಗಿಲು ತೆಗೆಯೋದು ಹಾಕೋದು ಮಾಡ್ತಿದ್ಲು. ಹಾಗ್ ಮಾಡಿದ್ರೆ ಅವಳಿಗೆ ಶ್ರಮ ಆಗತ್ತೆ ಅಂತ ನೀವು ಹೇಳ್ತಾ ಇರೋದು? ಹೌದು. ಹಾಗಾದ್ರೆ ಇವಾಗ ಬೀರು ಬಿಗದ ಕೈ, ಖಜಾನೆ ಬಿಗದ ಕೈ ಯಾರ ಹತ್ರ ಕೊಡೋದು? ನಾನಿದ್ದೀನಲ್ಲ ಬಾವ, ನನ್ ಕೈಲಿ ಕೊಡಿ. ಈ ಕೊಟ್ಟಿದಲ್ಲ ಪುಟ್ಕೋಸಿ, ಅದನ್ನ ಉಳಿಸ್ಕೊಳ್ಳಿ. ಅಣ್ಣಯ್ಯ,
ನಾ ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ ಹೇಳಿ. ನಿಮ್ ಹೆಂಡ್ರಿ ಮನೆಗ್ ಬಂದಾಗಿಂದ ನಾನು ನೋಡ್ತಾನೆ ಇವನಿ ತಿನ್ನೋದು ಮಲ್ಗೋದು ಬಿಟ್ರೆ ಬೇರೆ ಏನ್ ಮಾಡ್ತಾರೆ ಹೇಳಿ? ಈಗ ಈ ತಿಜೋರಿ ಕೈನ ಇಸ್ಕೊಂಡ್ ಇವ್ರ ಮೈಯನ್ ಸ್ವರ್ಗೋಯ್ತದ ಹೇಳಿ. ಯೋ, ನಾನು ಕಾಲೇಜ್ ಓದಿ ಡಿಗ್ರಿ ತಗೊಂಡಿರೋದು ಈ ಮನೆ ಖಜಾನೆ ಕಾಯೋಕಲ್ಲ. ಥೋ ನಿನ್ನ, ನೀನು ಓದ್ಬಿಟ್ರೆ ಇದೆಲ್ಲ ಮಾಡಬಾರ್ದಂತಿದ್ಯಾ? ಅಮ್ಮ ಕೊಡ ಮೇಲೆ ಬೇಕಿದ್ ಕೈನ. ಅಣ್ಣಯ್ಯ, ಅವಳಿಗೆ ಯಾಕಪ್ಪ ಸುಮ್ನೆ ತೊಂದ್ರೆ? ನೀನ್ ಎದರ್ಬೇಡ, ಕೊಡಮ್ಮ ಇಲ್ಲಿ. ಅಲ್ಲ ಅದು ಜಲ್ದಿ ಕೊಡಮ್ಮ. ನಾಗಮಣಿ ಕೊಟ್ಬಿಡು, ಕೊಡು. ನೋಡೆ, ಇವತ್ತಿಂದ ಈ ಮನೆ ವ್ಯವಹಾರ ಎಲ್ಲ ನೀನೇ ನೋಡ್ಕೋಬೇಕು. ಅಪ್ಪಿ ತಪ್ಪಿ ಬಿಗಿದ ಕೈ ಬೇರೆ ಯಾರ ಕೈಗಾದ್ರೆ ಹೋದ್ರೆ ನಿನ್ನ ಸಿಗದಾಕ್ಬಿಡ್ತೀನಿ. ಬೀಗದ ಕೈ ಹೊರಟಾಯ್ತಲ್ಲ ಅಪ್ಪ. ಮಾವ, ನೀನ್ ಯಾಕೆ ಗುಳೋ ಅಂತ ಅಳ್ತಾ ಇದ್ಯಾ? ಅಳೋದು ಬೇಡವಾ? ಹಾಗೆಲ್ಲ ಅಳ್ಬಾರ್ದು. ಹೋಗ್ ತೋಟದಲ್ಲಿ ಕೆಲಸ ಮಾಡು. ನಡೀರಿ, ಇಲ್ಲೇ ನಿಂತ್ರೆ ಪುಟ್ಕೋಸಿ ಉದ್ರೋಗುತ್ತೆ. ಜಾಗ ಖಾಲಿ ಮಾಡಿ. ಸರಸ್ವತಿ, ಏನೇ ಇದು? ಹೇಳ್ದೆ ಕೇಳ್ದೆ ವಾಂತಿ ಮಾಡಿದ್ರೆ ಸಜ್ಜ? ಈ ಮನೇಲಿ ದಿನ ಒಬ್ಬೊಬ್ರಿಗೆ ಏನಾದ್ರು ಒಂದು ಆಗ್ತಾನೆ ಇದೆಯಲ್ಲ. ರೀ ಡಾಕ್ಟ್ರೆ, ಇವಳಿಗೇನಾಯ್ತು ಅಂತ ಬಂದ್ ನೋಡಿ. ನೀವು ಸ್ವಲ್ಪ ಸುಮ್ನೆ ಇರ್ರಿ, ಇದೇನು ಅಂತ ನನಗ್ ಗೊತ್ತು. ನೀನ್ ಯಾವಾಗ ಡಾಕ್ಟರ್ ಓದ್ದೆ? ನಗೋದೆಲ್ಲ ಬಿಟ್ಟು ಏನ್ ವಿಷಯ ಅಂತ ಹೇಳು. ಅದು ಶರ್ಟ್ ಅದಲ್ಲ ರೀ, ನೀವು ತಂದೆ ಆಗ್ತಿದ್ದೀರಿ. ಅಪ್ಪನ? ನಾನು ಅಪ್ಪನ? ಅಪ್ಪ, ನಾನು ಅಪ್ಪ ಆಗ್ತಾ ಇದ್ದೀನಿ. ಅಮ್ಮ, ನಾನು ಅಪ್ಪ ಆಗ್ತಾ ಇದ್ದೀನಿ. ಲೋ ಕರಿಯ, ನಾನು ಅಪ್ಪ ಆಗ್ತಾ ಇದ್ದೀನಿ ಕಣ. ಹೋಗಿ ನನ್ನ ಮಾವನ್ಗೆ ನಾನು ವೀರ ಸಾಹಸ ಹೇಳ್ಬಿಟ್ ಬಾ. ಸರಸ್ವತಿ, ನಾನು ಅಪ್ಪ ಆಗ್ತಾ ಇದ್ದೀನಿ ಕಣೆ. ಸರಿಯಾಗಿ ನಡೀರಿ. ಅಲ್ಲಿ ನೋಡ್ರಿ. ಏನಿದು ಸೂಟು ಬುಟ್ಟು ಹಾಕ ಬಂದ್ಬಿಟ್ಟಿದಾನೆ. ಲೋ ಓಲ್ಡ್ ಮ್ಯಾನ್. ಹಾಯ್ ಜಿಮ್ಮಿ. ಓ, ನಾಟ್ ಜಿಮ್ಮಿ, ಮಮ್ಮಿ. ಮಮ್ಮಿ ಮಮ್ಮಿ. ಮೈ ಪೈಪ್. ನಾಟ್ ಪೈಪ್, ವೈಫ್. My wife darling, putting this panting shirting. Oh my soothing bloody fool. Oh no, bloody fool. Beautiful. Beautiful, beautiful. Oh my sweet chap. Kiss. Darling. Darling, darling. Old man. Darling, darling. Going glowing, glowing. Bye. ಅಯ್ಯೋ, ನಾಗಮಣಿ ಮುಳುಗ್ ಹೋಯ್ತು ಕಣೆ. ನಮ್ಮ ಹಡಗು ಮುಳುಗ್ ಹೋಯ್ತು ಕಣೆ. ಅದು ಈ ಜನ್ಮದಲ್ಲಿ ಮೇಲೇರೋ ಕಾಣೋದಿಲ್ಲ ಕಣೆ. ಒಂದ್ ಕೆಲಸ ಮಾಡೋಣ, ನಾವೆಲ್ಲ ಸೇರಿ ಸಿಂಗಾಪುರಕ್ಕೆ ಹೋಗಿ ಸೆಟ್ಲ್ ಆಗಿಬಿಡೋಣ. ಸಿಂಗಾಪುರ್ಗ? ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಯಾರಿದ್ದಾರೆ ಅಲ್ಲಿ? ಇವಳು ಹುಚ್ಚುಚ್ಚ ಮಾತಾಡ್ತಾ ಇದ್ದಾಳೆ. ನಮ್ಮ ನಾಗಮಣಿ ಮಗನಿಗೆ ಹುಡುಗಿ ತಂದಿಲ್ವೇನೆ? ಅವರಪ್ಪ ಸಿಂಗಾಪುರದಲ್ಲಿ ಭಾರಿ ಶ್ರೀಮಂತನಂತೆ. 3 ಲೆದರ್ ಫ್ಯಾಕ್ಟ್ರಿ ಇದೆಯಂತೆ, ಭಾರಿ ಬಂಗ್ಲೆ ಇದೆಯಂತೆ. ನಾವಲ್ಲಿ ಹೋಗಿ ಶೇಟಪ್ ಆಗಿಬಿಟ್ರೆ ಜನ ಜನ ಜನ. ಅಯ್ಯೋ, ನಿಮ್ಗೆ ಎಷ್ಟು ತಲೆ ರೀ. ತಾಯಿ ನಮಸ್ಕಾರ ಅಮ್ಮ. ನಾವು ನಿನ್ನ ಹಾಗೆ ಹೆಚ್ಚು ಕಡಿಮೆ ನಿಂತರನೆಯ, ಏನೋ ನಮ್ಮಲ್ಲಿ ಗುಂಪು ಜಾಸ್ತಿ ಇದೆ ಅಷ್ಟೇ. ಏನೋ ಬಂದಿದ್ಯಾ ತಗೊಳಪ್ಪ. ಅಯ್ಯೋ, ನಾನ್ ಭಿಕ್ಷೆ ಬೇಡೋಕ್ ಬಂದಿಲ್ಲಪ್ಪ, ನನ್ನ ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಗಳ? ಯಾವ ಮಗಳು? ಮಗಳೇ, ಅಪ್ಪ, ಮಗಳೇ, ಅಪ್ಪ. ಮಗಳೇ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ಇದೇನಮ್ಮ ಸಗಣಿ? ಅದನ್ನೇ ಸ್ವಲ್ಪ ತಿಂದು ಅಡ್ಜಸ್ಟ್ ಮಾಡ್ಕೊಳಪ್ಪ. ಏನಯ್ಯ ಡೂಪ್ಲಿಕೇಟ್ ಡಾಕ್ಟ್ರು? ಅವತ್ತು ನಮ್ ಬೀಗರು ಕುಬೇರ ಬಂದಾಗ ಬಂದಿದ್ರು, ಇವತ್ತು ಕುಚೇಲ್ನಾಗಿ ತಿರ್ಬೋಕಿ ಬಂದಾಗ ಬಂದಿದಾರಲ್ಲಪ್ಪ. ಎಲ್ಲಯ್ಯ ನಿನ್ನ ಒರಿಜಿನಲ್ ಮಾವ? This poor gentleman is my original ಮಾವ. ಅಯ್ಯೋ, ನಿನ್ ಮಕ್ ಮಂಗಳಾರತಿ ಎತ್ತ. ನೀನೋ ನಿನ್ ಕೆಟ್ಟ ಇಂಗ್ಲಿಷು ಎಲ್ಲ ನಮ್ ಕರ್ಮಗಳು. ಈಗ ತಾವು ಬಂದ ಕಾರಣ ಏನು? ಮಗಳನ್ ಮದುವೆ ಮಾಡ್ಕೊಟ್ಮೇಲೆ ಮೊದಲನೇ ಸಾರಿ ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಮುಂದಿನ ಕ್ಯಾಂಪ್ ಯಾವುದು? ಇಲ್ಲ ಇಲ್ಲ, ವ್ಯಾಪಾರದಲ್ಲಿ
ಸಿಕ್ಕಾಪಟ್ಟೆ ನಷ್ಟ ಆಗೋಯ್ತು. ಕೇಸ್ ಕಟ್ ನೋಡಿದ್ರೆ ಗೊತ್ತಾಗತ್ತೆ. ಏನ್ ವ್ಯಾಪಾರ ನಿಮ್ಮದು? ಕಡ್ಲೆಪುರಿ ವ್ಯಾಪಾರ. ಓಹೋ, ಈಗ ನೀವು ತಂದಿರುದು ಅಳಿದು ಉಳಿದ ಚಾಲ್ಟ. ನಿಮ್ ಮುಂದಿನ ಉದ್ದೇಶ? ಮಗಳನ್ನ ಸಮೃದ್ಧವಾದ ಮನೆಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಏನೋ ಕೊನೆಯ ಕಾಲದಲ್ಲಿ ಆನಂದವಾಗಿ ಚೆನ್ನಾಗಿ ತಿಂದು ಉಂಡು ಶರೀರನ ಗಟ್ಟಿಯಾಗಿ ಇಟ್ಕೊಳ್ಳೋಣ ಅಂತ ಬಂದೆ. ಇದಕ್ಕಿಂತ ಗಟ್ಟಿನ? ನಾವೇ ಇಲ್ಲಿ ಒಣಗಿದ ಬೊಂಬುಗಳ ಕುಂತಿದೀವಿ, ನೀನ್ ಬೇರೆ ಬಂದ್ಯಾ? ಏನಪ್ಪಾ ಮಾಡೋದು? ಈ ಕಡ್ಲೆಪುರಿ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಗತಿ ಏನು? ರೇ ಸ್ವಾಮಿ, ನೀವ್ ಯಾರು ಅನ್ನೋದು ಅಣ್ಣಯ್ಯ ಅಣ್ಣಯ್ಯನ ಹೆಂಡತಿಗೆ ಗೊತ್ತಾಗಬಾರ್ದು. ಅಯ್ಯೋ, ಬರ್ತಾ ದಾರಿನಲ್ಲಿ ಅಣ್ಣಯ್ಯನ್ ಭೇಟಿ ಮಾಡೇ ಬಂದೆ. ಏನದ? ಅಲ್ಲೊಂದ್ ದೊಡ್ಡ ಗುಂಪೇ ಸೇರ್ಕೊಂಡಿದೆ, ನೀನು ಹೋಗ ಗುಂಪಲ್ಲಿ ಸೇರ್ಕೋ ಅಂದ. ಓ, ಆಗ್ಲೇ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡೇ ಬಂದು ಬಿಟ್ಟಿದ್ದಾನೆ ಇವನು. ಸಂತೋಷ, ಬಹಳ ಸಂತೋಷ. ಒಬ್ಬ ಹೊಸ ಮೆಂಬರ್ ಸಿಕ್ಕಾಗಾಯ್ತು. ತಗಳಪ್ಪ. ಏನಿದು? ಪುಟ್ಕೋಸಿ. ಅಖಿಲ ಕರ್ನಾಟಕ ಪುಟ್ಕೋಸಿ ಸಂಘದ ಲಾಂಛನ. ಅದಕ್ಕೆ ನಾನೇ ಪ್ರೆಸಿಡೆಂಟು, ಇವಳೆ ಜಾಯಿಂಟ್ ಸೆಕ್ರೆಟರಿ, ನೀನೇ ಹೊಸ ಮೆಂಬರು. ನಿನ್ ಪಂಚಾಯತ್ ಕಿತಾಕು, ಈ ಲಂಗೋಟಿನ ಹಚ್ಚು, ತಗ ಕೆಲ್ಸಕ್ಕೆ ಜಾಯಿಂಟ್ ಆಗು. ತುಂಬಾ ಸಂತೋಷ. ಏನಮ್ಮ ನಾಗಮಣೆ, ಸಿಂಗಾಪುರದ ಹಡಗು ಅಂತ ತಿಳ್ಕೊಂಡಿದ್ವಲ್ಲ, ಅದು ಪುಟ್ಕೋಸಿ ಆಗೋಯ್ತು. ಇನ್ನೂ ನೀನು ಬುರುಡೆ ಒಳಗೆ ಹೊಸ ಪ್ಲಾನ್ ಸ್ಟಾಕ್ ಇದೆಯಾ ಇಲ್ವಾ? ನಾನದನ್ನ ಬಾಯಲ್ಲಿ ಹೇಳಲ್ಲ, ಮಾಡಿ ತೋರಿಸ್ತೀನಿ.